ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಮನೆ. ನಂಬರ್ 7 ರೆಡ್ ಅನ್ನ ಎಲ್ಲೆಲ್ಲಿ ಉಪಯೋಗಿಸ್ಬೋದು ಅಂತ ನಾನು ಸುಮಾರು ವಿಡಿಯೋಗಳನ್ನು ಹಾಕಿದ್ದೇನೆ. ಆದರೆ ಈ ಥರ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟ ನಂಬರ್ ಹಾಕಿ ಕಲರ್ನಲ್ಲಿ ಅದ್ರ ಸುತ್ತ ರೆಡ್ ಕಲರ್ನ ಕೊಟ್ಟಾಗ ಆ ಕೆಲಸ ತುಂಬಾ ಆಸಕ್ತಿ ಬರುತ್ತೆ, ಆ ಕೆಲಸದಲ್ಲಿ ತುಂಬಾ ಫೋರ್ಸ್ ಬರುತ್ತೆ. ಈಗ ಮದುವೆ ಸಂಬಂಧ ಅಂದ್ರೆ 4 ಹಾಕ್ಬೇಕು, ಹಣಕಾಸಿನ ವ್ಯವಹಾರ ಚೆನ್ನಾಗಬೇಕು ನಂಬರ್ 6 ಹಾಕ್ಬೇಕು, ಎಲ್ಲರ ತುಂಬಾ ಚೆನ್ನಾಗಿ ಬೆರ್ತು ಮಾತಾಡ್ಬೇಕು. ಕೆಲವು ಜನ ಮುಖೇಡಿಗಿರ್ತಾರೆ, ಅಂದ್ರೆ ಅವ್ರು ಮಾತೇ ಆಡೋದಿಲ್ಲ, ಬೇರೆಯವ್ರ ಹತ್ರ ಸುಮ್ಮನೆ ಗುಮ್ಮನಗಿಸ್ಕೊಂಡಂಗಿರ್ತಾರೆ. ಅಂತವ್ರು ನಂಬರ್ 1 ಪರ್ಪಲ್ ಹಾಕಿ ರೆಡ್ ಕಲರ್, ಈ ತರ ಕೆಲವೊಂದು ಕಲರ್ಗಳಿಗೆ ಕೆಲವೊಂದು ಕಲರ್ ಕಾಂಬಿನೇಷನ್ ಮಾಡಿ ಹಾಕ್ಬೋದು. ಆದ್ರೆ ನೀವು ನಂಬರ್ 2 ಡಾರ್ಕ್ ಬ್ಲೂ ಜೊತೆಗೆ ರೆಡ್ ಕಲರ್ ಅನ್ನು ಹಾಕ್ಬೇಡಿ. ಯಾಕೆ ಅಂತಂದ್ರೆ ಎರಡೂ ತುಂಬಾ ಫೋರ್ಸ್ ಆಗಿರ್ತಕ್ಕಂಥ ನಂಬರ್, ಎರಡೂ ಚಲನೆಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ತರ ಅದನ್ನ ಹಾಕ್ದವಾಗ ನಿಮ್ಗೆ ಮೈಗ್ರೇನ್ ತಲೆನೋವು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ತುಂಬಾ ಫೋರ್ಸ್ ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸಕ್ಕೆ ಆಗ್ಲಿ ಒಂದು ಸಮತೋಲನದಲ್ಲಿ ಇರ್ಬೇಕು. ಒಂದು ಕೆಲಸ ಮಾಡ್ಲಿಕ್ಕೆ ಫೋರ್ಸು ಕೂಡ ಸಮತೋಲನದಲ್ಲಿ ಇರ್ಬೇಕು. ನಮ್ಮ ನಿಯಂತ್ರಣ ತಪ್ಪಿ ನಾವು ಫೋರ್ಸ್ ಇಂದ ಯಾವುದೇ ಇದಕ್ಕೂ ಹೋಗ್ಬಾರ್ದು. ಕೆಲಸಗಳು ಹಾಳಾಗತ್ತೆ, ಅನಾಹುತಗಳಾಗತ್ತೆ. ಹಾಗಾಗಿ ನಂಬರ್ 2 ಡಾರ್ಕ್ ಬ್ಲೂಗೆ ನೀವು ರೆಡ್ ಕಲರ್ ಅನ್ನ ಬೌಂಡ್ರಿ ಹಾಕಬೇಡಿ. ಬರೇ ನಿಮ್ಗೆ ನಂಬರ್ 2ನೇ ಸಾಕಾಗುತ್ತೆ ಇದು ಮಾಡ್ಲಿಕ್ಕೆ, ಅಥವಾ ನಂಬರ್ ರೆಡ್ ಒಂದನೇ ಸಾಕಾಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ನಂಬರ್ 2 ಜೊತೆಗೆ ರೆಡ್ ಕಲರ್ನ ಕೊಡ್ಬೋದು. ಕೆಲವರಿಗೆ ಮಸ್ಕ್ಯುಲರ್ ಡಿಸ್ಟ್ರೋಪಿಯಾ ಅಂತಂದಾಗತ್ತೆ. ಅಂದ್ರೆ ಮಸಲ್ಸ್ಗಳೆಲ್ಲ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತವೆ, ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಮಸಲ್ಸ್ ಎಲ್ಲ ಸವಿತಾ ಬರುತ್ತೆ, ತೂಕ ಕಳ್ಕೊಳ್ತಾರೆ, ನರಗಳು ಬಲಹೀನ ಆಗ್ತಾ ಬರುತ್ತೆ. ಕೆಲವರಿಗೆ ಮಸಲ್ಸ್ ತುಂಬಾ ವೀಕ್ ಆಗಿ ಚಲನೆನೇ ಇರೋದಿಲ್ಲ. ಉದಾಹರಣೆಗೆ ಪ್ಯಾರಲಿಸಿಸ್ ಆದಾಗ, ಪಾರ್ಶ್ವವಾಯು ಅವರಿಗೆ ಚಲನೆಯೇ ಇರೋದಿಲ್ಲ. ಅಂಥವರಿಗೆ ಬೇಕಿದ್ದಲ್ಲಿ ಮಾತ್ರ ನಂಬರ್ 2 ಹಾಕಿ ಅದಕ್ಕೆ ರೆಡ್ ಕಲರ್ ಬೌಂಡ್ರಿ ಹಾಕಿ. ಅವಾಗ ಅವರು ಎಲ್ಲಿ ಚಲನೆಯನ್ನು ಉಂಟು ಮಾಡಿ ಡಾರ್ಕ್ ಬ್ಲೂ ಅದಕ್ಕೆ ಫೋರ್ಸ್ ಅನ್ನು ಕೊಡುತ್ತೆ. ರೆಡ್ ಕಲರ್ ಹೆಚ್ಚಿನ ಫೋರ್ಸ್ ಅನ್ನು ಕೊಡುತ್ತೆ. ಪ್ಯಾರಾಲಿಸಿಸ್ ಆದವರಿಗೆ ಕೊಡ್ಬೋದು. ನಂಬರ್ 2 ಡಾರ್ಕ್ ಬ್ಲೂ ನಲ್ಲಿ ಹಾಕಿ ಅದಕ್ಕೆ ಬೌಂಡ್ರಿ ರೆಡ್ ಕಲರ್ ನೋಡಿ, ನಂಬರ್ 2 ಬರೆದು ಅದಕ್ಕೆ ಬೌಂಡ್ರಿ ರೆಡ್ ಕಲರ್ ಅಲ್ಲಿ ಬರಿಬಹುದು. ನಮ್ಗೆಲ್ಲ ಬರ್ಕೊಂಡ್ರೆ 10 ನಿಮಿಷಕ್ಕೆ ನಮ್ಗೆ ತಲೆನೋವು ಸ್ಟಾರ್ಟ್ ಆಗತ್ತೆ, ಚಲನೆ ಜಾಸ್ತಿ ಆಗತ್ತೆ. ಹಾಗಾಗಿ ಕೊಡ್ಬಾರ್ದು. ಪಾರ್ಶ್ವವಾಯು ಆದವರಿಗೆ ಕೊಡ್ಬಾರ್ದು. ಇನ್ನೊಂದು ಆಗುತ್ತೆ ಫೈಬ್ರೋಮೈಲ್ಚಿಯಾ ಅಂತ ಒಂಥರ ಕಾಯಿಲೆ ಇರುತ್ತೆ. ಅದು ಮೈಕೈ ಎಲ್ಲ ತುಂಬಾ ನೋವು ಇರುತ್ತೆ. ಕಾರಣ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ಗಳೆಲ್ಲ ವೀಕ್ನೆಸ್ ಇಂದ ಕೂಡಿರುತ್ತೆ. ಪಾರ್ಶ್ವವಾಯು ಅಂತಾರೆ, ಇದು ಬರೀ ಮೈಕೈ ನೋವು, ಪಾರ್ಶ್ವವಾಯು ಆಗದಿರೋದಿಲ್ಲ, ಏನೂ ಇಲ್ಲ. ಇದಕ್ಕೇನು ಹೇಳ್ತಾರೆ ಡಾಕ್ಟರ್ ಅಂತಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಇಮ್ಯುನಿಟಿ ಕಡಿಮೆ ಆಗಿದೆ, ಮಸಲ್ಸ್ಗಳಲ್ಲೆಲ್ಲ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅವರಿಗೂ ಕೂಡ ಚಲನೆ ಕೊಡ್ಲಿಕ್ಕೆ ನಂಬರ್ 2 ಡಾರ್ಕ್ ಕಲರ್ ಬರೆದು ಅದಕ್ಕೆ ರೆಡ್ ಕಲರ್ ಬೌಂಡ್ರಿ ಕೊಡ್ಬೋದು. ನಂಬರ್ 2 ಡಾರ್ಕ್ ಕಲರ್ ಬರೆದು ರೆಡ್ ಕಲರ್ನ ಬೌಂಡ್ರಿ ಕೊಡ್ಬೋದು. ಈ ತರ ಇದನ್ನ ಕೈ ಮೇಲೆ ಬರಿಬಹುದು, ಅಥವಾ ಮೊಬೈಲ್ ಸ್ಕ್ರೀನ್ ಅಲ್ಲಿ ಹಾಕ್ಬೋದು, ಅಥವಾ ಪಾರ್ಶ್ವವಾಯು ಮಾಡಿದವ್ರು ಮಲಗಿರ್ತಾರಲ್ಲ ಅವ್ರ ಮಂಚದ ಹತ್ರ ಅವರ ಗೋಡೆನಲ್ಲಿ ಬರೆದು ಹಾಕ್ಬೋದು, ಅಥವಾ
ಬರೆದು ಅದು ಬೇರೆಯವರಿಗೆ ಎಫೆಕ್ಟ್ ಆಗಬಾರ್ದು ಅಂತಂದ್ರೆ, ಎಲ್ಲೋ ನಾವು ಗೋಡೆ ಮೇಲೆ ಹಾಕಿದೀವಿ ಅದು ಬೇರೆಯವರಿಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಅವಾಗ ನಾವು ಅದನ್ನ ಚೀಟಿಯನ್ನ ಬರೆದು ಅವ್ರ ಮಂಚದ ದಿಂಬಿನ ಅಡಿಗೆ ಇಡ್ಬೋದು. ಈ ಎಲ್ಲ ಮಾಡೋದ್ರಿಂದ ನಾವು ಆ ಒಂದು ಚಲನೆಯನ್ನ ಉಂಟು ಮಾಡಿ ಆ ಚಲನೆಗೆ ಒಂದು ಫೋರ್ಸ್ ಅನ್ನ ಕೊಡ್ಬೋದು. ಬಾಕಿ ಸಮಯದಲ್ಲಿ ನಾವು ನಾರ್ಮಲ್ ಆಗಿರೋರು ಮಾಡಕ್ ಹೋಗ್ಬೇಡಿ. ನಂಬರ್ 2ಗೆ ರೆಡ್ ಕೊಡಕ್ ಹೋಗ್ಬೇಡಿ. ನಂಬರ್ 2 ಡಾರ್ಕ್ ಬ್ಲೂಗೆ ರೆಡ್ ಕಲರ್ ಬೌಂಡ್ರಿ ಕೊಡ್ಬೇಡಿ. ಸಿಕ್ಕಾಪಟ್ಟೆ ಚಲನೆಯನ್ನು ಉಂಟು ಮಾಡುತ್ತೆ. ಅತಿಯಾದ ಚಲನೆ ಅಪಘಾತಕ್ಕೆ ಕಾರಣ ಹೇಳ್ತಾರಲ್ಲ, ಹಾಗೆ ಅತಿಯಾದ ಚಲನೆಯೂ ಕೂಡ ಒಳ್ಳೆಯದಲ್ಲ, ಅನಾಹುತಗಳಾಗ್ಬೋದು. ಅದಕ್ಕಾಗಿ ನೀವು ಅತಿಯಾದ ಚಲನೆಯನ್ನು ಕೊಡಕ್ ಹೋಗ್ಬೇಡಿ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳೇನಾದ್ರು ಇದ್ರೆ ನನಗೆ ಈ ನಂಬರಿಗೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.